ಪರ್ಸೆಂಟ್ ಸರ್ಕಾರ ಅಲ್ಲ. ನೀವು ಅವ್ರ ಹೇಳಿಕೆಯನ್ನು ನೋಡಿದ್ದೀರಲ್ಲ, ಬಿ ಜೆ ಪಿಯವರು ನಮ್ಮದು 40% ಸರ್ಕಾರ ಇತ್ತು ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದು 50, 60, 70% ಸರ್ಕಾರ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿವರೆಗೂ 2.5 ವರ್ಷ ಆಯಿತು. ಯಾವುದಾದ್ರೂ ಒಂದು ಕಾಗದ ಬಿಡುಗಡೆ ಮಾಡಿದಾರಾ? ಯಾವುದಾದ್ರೂ ಒಂದೇನಾದರೂ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಅವರಿಗೆ? ನಾಗೇಂದ್ರ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದು. ಇಲ್ಲಿವರೆಗೂ ಅದನ್ನು ತನಿಖೆ ನಡೀತಾ ಇದೆ ಅಲ್ಲ. IT ಹ್ಯಾರಾಸ್ಮೆಂಟು, ED ಹ್ಯಾರಾಸ್ಮೆಂಟ್ ಇನ್ನೂ ನಡೆದಿದೆ ಅಲ್ಲ ಎಲ್ಲರಿಗೂ. ಇವರು ವಿರೋಧ ಪಕ್ಷದವರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ಕೊಡಲಿ, ನೋಡಪ್ಪ ನಮ್ಗೆ ಈ ದಾಖಲೆ ಸಿಕ್ಕಿದೆ, ಈ ದಾಖಲೆಯಿಂದ ಇದು ಏನು ನಮ್ಮ ಅನುಮಾನ ದೃಢ ಆಗ್ತಾ ಇದೆ, ಇದರಿಂದ ನೀವು ಭ್ರಷ್ಟರಂತ ಗೊತ್ತಾಗ್ತಾ ಇದೆ, ದಾಖಲೆ ಕೊಡಲಿ ಸ್ವಾಮಿ. ಯಾರು ಬೇಡ ಅಂದಿದ್ದಾರೆ? ನಾವು ಸದನ ಕರೆದಿದ್ದೀವಲ್ಲ, ಸದನ ಕರೆದ್ರೂ ಇವರಿಗೆ ಸಮಸ್ಯೆ. ಸದನ ಅಂದರೆ ಒಂದು ವೇದಿಕೆ ಸಿಗುತ್ತಲ್ವ ನಿಮಗೆ, ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ, ದಾಖಲೆಗಳು ಬಿಡುಗಡೆ ಮಾಡಲಿಕ್ಕೆ, ನಮ್ಮ ವೈಫಲ್ಯಗಳನ್ನು ತೋರಿಸಲಿಕ್ಕೆ. ಆದರೆ ನೀವು ಸದನನೂ ಕೂಡ ನಡೆಸಬಾರ್ದು ಅಂತ ಇದ್ದೀರಾ. ಸದನ ನಾವು ಕರೆದಿರೋದು ಅಸಂವಿಧಾನಿಕ ಅಂತ ಇದ್ದೀರಾ ಹೇಗೆ? ನಿಮಗೊಂದು ಆಪರ್ಚುನಿಟಿ ಇದೆ ಸ್ವಾಮಿ, ಹೇಳಿ ತೋರಿಸಿ. ಏನೇನು ದಾಖಲೆಗಳು ಬೇಕಾದ್ರೂ ಕೂಡ ಸದನದ ಮುಂದೆ ಇಡಿ, ಚರ್ಚೆ ಮಾಡೋಣ. ಎಲ್ಲಿ ಸರ್ ಯಾವ ಆಪೋಸಿಷನ್ ಅಂತಾರೇನ್ರಿ ಇವರಿಗೆ? ಯಾರಿದ್ದಾರೆ ಆಪೋಸಿಷನ್ ಲೀಡರ್ಗಳು ಇಲ್ಲಿ? ನೀವೇ ಹೇಳಿ. ಸದನ ನೀವು ನೋಡ್ತಿರಲ್ಲ, ಲೈವ್ ತೋರಿಸ್ತಿರಲ್ಲ ಎಲ್ಲರೂ. ಅರ್ಧ ಜನ ಬಾವಿಗೆ ಬೀಳ್ತಾರೆ, ಇನ್ನು ಅರ್ಧ ಜನ ವಾಕೌಟ್ ಮಾಡ್ತಾರೆ. ಮತ್ತು ಇವ್ರ ನಾಯಕತ್ವ ಕೊರತೆ ಎಷ್ಟಿದೆ ಅಂತ ನಾವು ನೋಡಿದ್ದೀವಲ್ಲ. ಬಳ್ಳಾರಿ ಪಾದಯಾತ್ರೆ ಯಾಕೆ ಆಗ್ತಾ ಇಲ್ಲ? ಇನ್ನು ಅವಾಗ ಅನೌನ್ಸ್ ಮಾಡಿದ್ರಲ್ಲ, ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಯಾಕಂದರೆ ಯಾರ ನಾಯಕತ್ವದಲ್ಲಿ ಹೋಗಬೇಕು ಆ ನಾಯಕರ ಜನ ಬೆಂಬಲ ಇದೆಯಾ ಇಲ್ಲ ಅಂತಲೇ ಅವರಿಗೆ ಅನುಮಾನ ಬಂದುಬಿಟ್ಟಿದೆ. ಆಮೇಲೆ ಇದು ಪರ್ಸ್ನಲ್ ಇಶ್ಯೂ, ನಾಟ್ ಪೀಪಲ್ಸ್ ಇಶ್ಯೂ, ಅದನ್ನು ಗೊತ್ತಿದೆ ಅವರಿಗೆ. ಅದಕ್ಕೆ ಅವ್ರು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಏನೇ ಇರಲಿ, ಸದನ ನಡೀತದಲ್ಲ, ಬರಲಿ. ಅಲ್ಲಿ ಎಲ್ಲ ದಾಖಲೆಗಳು ತೊಗೊಂಡು ಸದನದ ಮುಂದೆ ಇರಲಿ ಅಥವಾ ಜನರ ಮುಂದೆ ಹೋಗಲಿ, ತೊಂದರೆ ಇಲ್ಲ. ಬಿಜೆಪಿ ಸರ್ಕಾರ ಸಾಕಷ್ಟು ಸಂಖ್ಯೆಗಳನ್ನು ವಹಿಸಿದ್ರಿ, ಯಾವುದಕ್ಕೂ ರಿಸಲ್ಟ್ ಎನ್ನುವುದು ಯಾರು ಹೇಳಿದ್ದು ಸರ್? ಕುನ್ನೋ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ, ಅದು FIR-ನಲ್ಲಿದೆ. ಈಗ KKRDB ತನಿಖೆ ರಿಪೋರ್ಟ್ ಈಗ ಒಂದು ತಿಂಗಳಾಗಿದೆ ಸಬ್ಮಿಟ್ ಆಗಿ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಮಾಡ್ತಾ ಇದ್ದೀವಿ ಅವೆಲ್ಲನೂ. ಯಾವುದೇ ರೀತಿಯಾದಂಥ ಏನೋ ಇವರಿಗೆ ಆಫ್ ದ ಹುಕ್ ಮಾಡೋದು ಇಲ್ಲ. ಅದು ಸಬ್ ಕಮಿಟಿನಲ್ಲಿ ಮುಂದೆ ಇದೆ, ಉಪಸಮಿತಿ ಮುಂದೆ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಹೇಗೆ ಹೋಗಬೇಕು, ಲೀಗಲಿನೇ ಹೋಗಬೇಕಲ್ಲ ಸರ್. ನಾವೇನು ಅಸಂವಿಧಾನಿಕವಾಗಿ ಅಥವಾ ಕಾನೂನುಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ ಅಲ್ಲ. ಆ್ಯಸ್ ಪರ್ ಲಾ ವಿ ವಿಲ್ ಡೂ. ಇಲ್ಲಿ ಯಾವುದು ಮರ್ತಿಲ್ಲ, ಎಲ್ಲನೂ ಕೂಡ ಸಮಯ ಸಂದರ್ಭ ಬಂದಾಗ ನಾವು ಮಾಡ್ತೀವಿ. ಅಸ್ತ್ರ ಅಲ್ಲ ಇವರೇ, ಅಸ್ತ್ರ ಅಂತ ಯಾಕಂತೀರ ತಾವು? ಈಗ ಲೂಟಿ ಹೊಡೆದಿದ್ದು ನಿಮ್ಮ ದುಡ್ಡೇನೆ ಅಲ್ವಾ, ಜನರ ದುಡ್ಡೇ ಅಲ್ವಾ? ಜನರ ಮುಂದೆ ಹೇಳ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಅದಾದಮೇಲೆ ಜನರು ಏನು ತೀರ್ಪು ಕೊಡ್ತಾರೆ ಯಾರಿಗೆ ಗೊತ್ತಾ? ಇದು ಇನ್ನೂ 2.5 ವರ್ಷ ಇದೆ ಅಲ್ವಾ. ಶ್ರೀರಾಮುಲು ಒಬ್ಬ ಪೋಕ್ಸೋ ಸಂತ್ರಸ್ತ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಸರ್. ಆ ಹುಡುಗಿ ಹೆಸರು ಮತ್ತು ಜಾತಿ ಹೆಸರೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಇನ್ನೊಬ್ಬರು ಪೋಕ್ಸ್ಕೋ ಅಕ್ಯೂಸ್ಡ್ ಇದ್ದಾರಲ್ಲ ಅವ್ರ ಪಾರ್ಟಿನಲ್ಲಿ, ಅವ್ರ ಬಗ್ಗೆ ಯಾಕೆ ಕೇಳಲ್ಲ ಇವರು? ನೀವು ವಿಕ್ಟಿಮ್ ಹೆಸರು ಏನು ಬೇಕಾಗಿಲ್ಲ, ಯಾರು ಅಕ್ಯೂಸ್ಡ್ ಇದ್ದಾರೆ, ಯಾರು ಹೋಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ಕೇಳಲ್ಲ ಇವರು? ಅಂಥವರಿಗೆ ಇವರು ಅವ್ರ ಬ್ಯಾನರ್ನಲ್ಲಿ ಫೋಟೋ ಹಾಕ್ಬಿಟ್ಟು ಮೆರವಣಿಗೆಯಲ್ಲಿ ತಗೊಂಡು ಹೋಗ್ತಾರಲ್ಲ, ನಾಚಿಕೆ ಬರಲ್ವ ಇವರಿಗೆ? ಬಟ್ ನೀವು